ಮೊನ್ನೆ ನಡೆದಂತ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಬಿಜೆಪಿ ಹಾಗೂ ಜೆಡಿಎಸ್ ನಿಂದ ಸುಮಾರು 11 ಮತಗಳು ಕ್ರಾಸ್ ವೋಟಿಂಗ್ ಆಗಿರೋದು ಕ್ಲಿಯರ್ ಕಟ್ ಆಗಿ ಎಲ್ಲರೂ ಕೂಡ ಈಗ ಗೊತ್ತಾಗಿದೆ. ದೇಶದಾದ್ಯಂತ ಸದ್ಯ ಎಲ್ಲರೂ ಕೂಡ ಬೇರೆ ಪಕ್ಷಗಳನ್ನ ತೊರೆದು ಬಿಜೆಪಿ ಕಡೆ ಮುಖ ಮಾಡ್ತಾ ಇದ್ರೆ, ಈಗ ನಮ್ಮ ರಾಜ್ಯದಲ್ಲಿ ಮಾತ್ರ ಬಿಜೆಪಿಯಲ್ಲಿ ಇದ್ದಂತ ಶಾಸಕರೇ ಕಾಂಗ್ರೆಸ್ಗೆ ಅಡ್ಡ ಮತದಾನ ಮಾಡಿದ್ದಾರೆ. ಸದ್ಯ ಈ ಬಗ್ಗೆ ಮಾತನಾಡೋದಕ್ಕೆ ನನ್ನ ಜೊತೆ ಮಾಜಿ ಮುಖ್ಯಮಂತ್ರಿಗಳಾದಂತಹ ಸದಾನಂದ ಗೌಡ ಅವರಿದ್ದಾರೆ. ಅವರೊಟ್ಟಿಗೆ ಮಾತನಾಡಿಸ್ತಾ ಹೋಗೋಣ. ಸರ್, ಮೊದಲಿಗೆ ನೀವು ಶಿಸ್ತಿನ ಪಕ್ಷ ಬಿಜೆಪಿ ಅಂತ ಹೇಳ್ತೀರಾ, ಜೊತೆಗೆ ನೀವು ಕೂಡ ಒಂದು ಪಕ್ಷ ಅಂದ್ರೆ ಬಹಳ ಇಷ್ಟಪಡ್ತೀರಾ, ಪಕ್ಷದ ಒಂದು ನಿಷ್ಠಾವಂತ ಕಾರ್ಯಕರ್ತನಾಗಿ ಇದ್ಕೊಂಡು ಮುಖ್ಯಮಂತ್ರಿ ಕೂಡ ಆಗಿದ್ರಿ. ನಿಮಗೆ ಎಷ್ಟು ನೋವಾಗುತ್ತೆ ಸರ್ ಇದಾಗಿರೋದು? ಮೊದಲನೇದಾಗಿ ಪ್ರಾಯಶಃ ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡುವಷ್ಟು ಶಕ್ತಿ ಕೂಡ ನಮ್ಮಲ್ಲಿಲ್ಲ. ನೀವು ಹೇಳಿದ ರೀತಿಯಲ್ಲಿ ಅಧಿಕಾರಕ್ಕಿಂತ ವಿಚಾರ ಮುಖ್ಯ, ವಿಚಾರಕ್ಕಿಂತ ಶಿಸ್ತು ಮುಖ್ಯ ಅಂತ ಹೇಳುವಂಥ ಕಾನ್ಸೆಪ್ಟ್ನಲ್ಲಿ ಬಂದಂಥ ಭಾರತೀಯ ಜನತಾ ಪಾರ್ಟಿ ಹಂತ ಹಂತವಾಗಿ ಸ್ವಲ್ಪ ಮಟ್ಟಿಗೆ ತಮ್ಮ ಆ ಶಿಥಿಲತೆಯನ್ನು ಎಲ್ಲ ಕಡೆ ಮಾಡಿದ್ದನ್ನು ನಾವು ಕಂಡಿದ್ದೇವೆ. ಆದರೆ ದಕ್ಷಿಣ ಭಾರತದಲ್ಲಿ ಸ್ವಲ್ಪ ಮಟ್ಟಿನ ಹಿನ್ನಡೆ ಇರ್ಬೋದು. ಉತ್ತರ ಭಾರತದಲ್ಲಿ ಎಲ್ಲ ಕಡೆ ಕೂಡ ಭಾರತೀಯ ಜನತಾ ಪಾರ್ಟಿಯೇ ಈ ದೇಶದ ಆಶಾಕಿರಣ ಅಂತ ಹೇಳುವಂಥ ರೀತಿಯಲ್ಲಿ ಮುಂದೆ ಹೋಗ್ತಾ ಇದೆ. ಈ ಘಟನೆ ಒಬ್ಬ ಸಾಮಾನ್ಯ ಕಾರ್ಯಕರ್ತನಿಗೆ ಅವನಿಗೆ ನನಗಿಂತ ಜಾಸ್ತಿ ನೋವಾಗಿರ್ಬೋದು. ನಾವಾದರೆ ನಮ್ಮ ನೋವುಗಳನ್ನು ಅಳಲುಗಳನ್ನು ನಿಮ್ಮಂಥವ್ರ ಮುಂದೆ ಹೇಳಿಕೊಂಡು ಸ್ವಲ್ಪ ಶಾಂತಿ. ಆದರೆ ಸಾಮಾನ್ಯ ಒಬ್ಬ ಗ್ರಾಮೀಣ ಪ್ರದೇಶದಲ್ಲಿರುವಂಥ ಒಬ್ಬ ಕಾರ್ಯಕರ್ತ ಅವನ ಮನೋಸ್ಥಿತಿಯನ್ನು ನಾವು ಅರ್ಥ ಮಾಡಿಕೊಂಡ್ರೆ ನಮಗೆ ತುಂಬ ನೋವಾಗ್ತದೆ. ಆಗಬಾರದಂಥ ಘಟನೆ ನಡೆದಿದೆ. ಇದೊಂದು ಕರ್ನಾಟಕದ ಭಾರತೀಯ ಜನತಾ ಪಾರ್ಟಿಯ ಇದರಲ್ಲಿ ಒಂದು ಕಪ್ಪು ಚುಕ್ಕೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಸರ್, ಈ ರೀತಿಯಾಗಿ ಅಡ್ಡ ಮತದಾನ ಆಗುತ್ತೆ ಈ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಅಂತ ನಿಮಗೇನಾದರೂ ಸುಳಿವಿತ್ತ ಸರ್? ನಿಮಗೇನಾದರೂ ಮಾಹಿತಿ ಇತ್ತ ಇದ್ರ ಬಗ್ಗೆ? ನನಗೆ ಎರಡು ವಿಚಾರಗಳನ್ನು ನಾನು ಹೇಳಬಲ್ಲೆ. ಒಂದು, ಯಾವಾಗ ಡಿ ಕೆ ಶಿವಕುಮಾರರು ಮುಖ್ಯಮಂತ್ರಿ ಆದ ತಕ್ಷಣ ಒಂದು ದೊಡ್ಡ ಸವಾಲನ್ನೇ ಸ್ವೀಕಾರ ಮಾಡಿ 5ನೇ ಅಭ್ಯರ್ಥಿಯನ್ನು ಕಣಗಿಳಿಸಿದಾಗಲೇ ಏನಾದರೂ ಈ ಬಾರಿ ಸ್ವಲ್ಪ ನಮ್ಮ ಚುನಾವಣಾ ಪ್ರಕ್ರಿಯೆಯಲ್ಲಿ ವ್ಯತ್ಯಾಸಗಳಾಗಬಹುದು ಅಂತ ಹೇಳುವಂಥ ನನ್ನ ಮನಸ್ಸಲ್ಲಿತ್ತು. ಎರಡನೇದಾಗಿ ನಮಗೆ ಸ್ವಲ್ಪ ದಿನದ ಹಿಂದೆ 13ನೇ ತಾರೀಕು ಅಂತ ಅನ್ನಿಸ್ತದೆ, 13-14ನೇ ತಾರೀಕಿಗೆ ಈ ರೀತಿ ಬಿ ಜೆ ಪಿಯ ಒಂದಷ್ಟು ಪ್ರಮುಖರು, ಜೆ ಡಿ ಎಸ್ನ ಪ್ರಮುಖರು, ಕಾಂಗ್ರೆಸ್ನ ಪ್ರಮುಖರು ಒಂದು ಐಷಾರಾಮಿ ಅಪಾರ್ಟ್ಮೆಂಟಲ್ಲಿ ಒಟ್ಟಿಗೆ ಸೇರಿ ಈ ವಿಚಾರ ಡಿಸ್ಕಸ್ ಮಾಡ್ತಾರೆ ಅಂತ ಹೇಳುವಂಥ ಒಂದು ಸಣ್ಣ ನನ್ನ ಗಮನಕ್ಕೆ ತರುವಂಥ ಇದಾಯಿತು. ಆದ ಕಾರಣ ನಾನು ಆಗ ಗಂಭೀರವಾಗಿ ಇದನ್ನು ತಗೊಂಡೆ. ಆದರೆ ನಾನು ಅದನ್ನೆಲ್ಲ ಇನ್ವೆಸ್ಟಿಗೇಟ್ ಮಾಡುವಂಥದ್ದು ಅಥವಾ ಅದರ ಮಧ್ಯದಲ್ಲಿ ಬೇರೆ ಅದಕ್ಕೆ ಕಾರ್ಯಾಚರಣೆ ಮಾಡುವಂಥದ್ದು ನನ್ನ ಜವಾಬ್ದಾರಿ ಅಲ್ಲ. ಅದನ್ನು ಮಾಡಲಿಕ್ಕೆ ಬೇರೆ ಜವಾಬ್ದಾರಿಯುತ ವ್ಯಕ್ತಿಗಳೇ ಇದ್ದಾರೆ ಅಂತ ಹೇಳುವಂಥ ದಶೆಯಿಂದ ಅಧಿಕ ಪ್ರಸಂಗತನ ಮಾಡಬಾರ್ದು ಅಂತ ಹೇಳಿ ಇದನ್ನು ತಿಳಿಸುವಂಥ ಪ್ರಯತ್ನ ನಾನು ಅಶೋಕರಿಗೆ ಮತ್ತು ನಮ್ಮ ವಿಜಯೇಂದ್ರರಿಗೆ ಮಾಡುವಂಥ ಪ್ರಯತ್ನ ಪಟ್ಟೆ. ಅವರು ಸ್ವಲ್ಪ ನಾಟ್ ರೀಚೇಬಲ್ ಆಗಿ ಅವರು ನನಗೆ ಇಮಿಡಿಯೇಟ್ ಲಭ್ಯ ಆಗಲಿಲ್ಲ. ಆದರೆ ನಾನು ತಕ್ಷಣ ಇನ್ಯಾರು ಅಂತ ಹೇಳಿ ನೋಡಿದಾಗ ನಮ್ಮ ಜನರಲ್ ಸೆಕ್ರೆಟರೀಸ್ ಇದರ ಪ್ರಮುಖರು ಅಂತ ಹೇಳುವಂಥದ್ದೇ ಒಬ್ಬ ಜನರಲ್ ಸೆಕ್ರೆಟರಿ ಅವರಿಗೆ ನಾನು ತಕ್ಷಣ ಫೋನ್ ಮಾಡಿದೆ. ಹಿಂಗಿದೆ ಅಣ್ಣ, ಇದರ ಗಂಭೀರ ಇದನ್ನು ತಗೊಳ್ಬೇಕು, ಸ್ವಲ್ಪ ಎಲ್ರಿಗೂ ಹಿರಿಯರಿಗೆ ತಿಳಿಸಿ ತಗೊಳ್ಳಿ ಅಂತ ಹೇಳುವಂಥ ಇದು ಕಾರ್ಯಾಚರಣೆ ಮಾಡಿ ಅಂತ ಹೇಳುವಂಥದ್ದು ನಾನು ಅವರಿಗೆ ಹೇಳಿದೆ. ಇಲ್ಲಿಗೆ ನನ್ನ ಒಂದು ಹಂತದ್ದು ಮುಗಿಯಿತು ಅಂತ ನಾನು ಭಾವಿಸಿ ಆಮೇಲೆ ಸುಮ್ಮನಿದ್ದೆ. ಸರ್, ಜೊತೆಗೆ ನಿಮ್ಮ ಬಿಜೆಪಿ ನಾಯಕರಾದಂಥ ರಾಜ್ಯಾಧ್ಯಕ್ಷರಾಗಿರ್ಬೋದು, ವಿಪಕ್ಷ ನಾಯಕರಾಗಿರ್ಬೋದು, ಅವ್ರಿಗೆಲ್ಲರಿಗೂ ಕೂಡ 28 ಜನ ಮಾತ್ರ ಸಾಕಿತ್ತು ಒಂದು ಅಭ್ಯರ್ಥಿನ ಗೆಲ್ಸೋದಕ್ಕೆ. ಆದರೂ ಕೂಡ 30 ಮತಗಳನ್ನು ಹಾಕಿ ಅಂತ ಸೂಚಿಸ್ತಾರೆ ಅಂದರೆ ಅವ್ರಿಗೂ ಒಂದು ಕಡೆ ಎಲ್ಲೋ ಒಂದು ಕಡೆ ಮನೋಭಾವನೆಯಲ್ಲಿತ್ತ ಅಥವಾ ಅವ್ರಿಗೂ ಏನಾದರೂ ಇನ್ಫಾರ್ಮೇಷನ್ ಬಂದಿತ್ತ? ಆದರೂ ಕೂಡ ಎಚ್ಚೆತ್ಕೊಂಡಿಲ್ವಾ ಅವರು? ಇಲ್ಲ, ಅದು ಹಿಂದಿನಿಂದಲೂ ಒಂದು ಸಂಪ್ರದಾಯ ಏನು ಅಂತ ಹೇಳಿದರೆ 1 ಅಥವಾ 2 ಓಟ್ಗಳನ್ನು ನಮಗೆ ನಿಗದಿತ ಓಟಿಗಿಂತ 1 ಓಟನ್ನು 2 ಓಟನ್ನು ಯಾವುದೋ ಬೈ ಮಿಸ್ಟೇಕ್ ಏನಾದ್ರು ಅದು ಮೌಲ್ಯಮಾಪನ ಮಾಡುವಂಥ ಸಂದರ್ಭದಲ್ಲಿ ರಿಜೆಕ್ಟ್ ಆದರೆ ಅದು ತೊಂದರೆ ಆಗಬಾರ್ದು ಅಂತ ಹೇಳೋದ್ರಿಂದ ಅದು ಮಾಡುವಂಥದ್ದನ್ನು ಮಾಡಿದ್ದು ಸರಿ ಇದೆ. ಅದು ಸಂಶಯದಿಂದ ಮಾಡುವಂಥದ್ದಲ್ಲ, ಅದೊಂದು ಪ್ರಕ್ರಿಯೆಯಲ್ಲಿ ಹಾಗೆ ನಡೆಸುವಂಥದ್ದು ನಾವು ನೋಡಿದ್ದೇವೆ. ಜೊತೆಗೆ ಸರ್, ಈಗ ಶಾಸಕಾಂಗ ಪಕ್ಷದ ಸಭೆ ನಡೆಯುತ್ತೆ. ಶಾಸಕಾಂಗ ಪಕ್ಷದ ಸಭೆಯಲ್ಲಿ 9 ಜನ ಗೈರಾಗಿರ್ತಾರೆ. ಆ 9 ಜನಕ್ಕೆ ಫಾಲೋ ಅಪ್ ಮಾಡೋದ್ರಲ್ಲಿ ಏನಾದರೂ ವಿಫಲವಾದ್ರ ನಿಮ್ಮ ಬಿಜೆಪಿ ನಾಯಕರು ಅಂತ ಒಂದು. ಮತ್ತೊಂದು, ನಾವು ನೋಡಿರ್ತೀವಿ ಈಗಾಗಲೇ ಕಾಂಗ್ರೆಸ್ನಲ್ಲಿ ಉಸ್ತುವಾರಿಗಳು ಯಾವ ರೀತಿಯಾಗಿ ರಾಜ್ಯದಲ್ಲಿ ಬಂದು ಕೆಲಸ ಮಾಡಿದ್ರು, ಯಾರಿಗೆ ಮತ ಹಾಕಬೇಕು ಅಂತ ಈ ರೀತಿಯಾಗೆಲ್ಲ ಡಿವೈಡ್ ಮಾಡಿದ್ರು. ನಮ್ಮ ಉಸ್ತುವಾರಿ ಕೂಡ ಅದರಲ್ಲಿ ಫೈಲ್ ಆದ್ರ ಅಂತ. ಯಾಕಂದ್ರೆ ಬಿಜೆಪಿ ಉಸ್ತುವಾರಿ ಬಂದಿಲ್ಲ, ರಾಜ್ಯಕ್ಕೆ ಬಂದಿಲ್ಲ, ಆ ಹಿಂದಿನ ದಿನ ಶಾಸಕಾಂಗ ಪಕ್ಷದಲ್ಲಿ ಸಭೆಯಲ್ಲಿ ಇರಲಿಲ್ಲ, ಯಾರಿಗೆ ಮತ ಹಾಕಬೇಕು ಅಂತ ಸೂಚಿಸಿಲ್ಲ. ಆ ನಿಟ್ಟಿನಲ್ಲಿ ಅಲ್ಲೂ ಕೂಡ ಏನಾದರೂ ಉಸ್ತುವಾರಿಗಳು ಫೈಲ್ ಆದ್ರ ಅಂತ ಅನ್ಸುತ್ತಾ ಸರ್? ಕೆಲವು ಸರಿ ಅತಿ ವಿಶ್ವಾಸ ಉಂಟಲ್ಲ, ಅದೇ ನಮಗೆ ಮುಳುವಾಗುತ್ತೆ.
ಪ್ರಾಯಶಃ ನನಗನ್ನಿಸಿದೆ ಮೇಲ್ನೋಟಕ್ಕೆ ಏನೆಲ್ಲ ಮಾಡಿದ್ದಾರೆ, ನೀವು ಕೇಳಿದ ಪ್ರಕ್ರಿಯೆಗಳನ್ನು ಮಾಡಿದ್ದಾರೆ ಇಲ್ವೋ ಅಂತ ಹೇಳುವಂಥದ್ದು ನನಗೆ ಗೊತ್ತಿಲ್ಲ. ಯಾಕೆಂದ್ರೆ ನಾನು ಅದಕ್ಕೆ ಸಂಬಂಧಪಟ್ಟವನಲ್ಲ, ಸೀಮಿತನ, ಅದನ್ನು ತಿಳ್ಕೊಳ್ಳೋದು ಪ್ರಯತ್ನನೂ ಮಾಡಲಿಲ್ಲ. ಆದರೆ ನಮ್ಮವರ ಮೇಲೆ ವಿಶ್ವಾಸ ಇದ್ದು ಇಡೀ ಬಿ ಜೆ ಪಿ ಅಂತೇಳಿದರೆ ಇತ್ತೀಚಿನ ದಿನಗಳಲ್ಲಿ ಒಂದು ಶಿಸ್ತುಬದ್ಧ ಪಾರ್ಟಿಯಾಗಿ ಮತ್ತೆ ಪರಿವರ್ತನೆ ಆಗ್ತದೆ ಕರ್ನಾಟಕದಲ್ಲಿ ಇತ್ತೀಚೆಗೆ ತಗೊಂಡಂಥ ನಿಲುವಿನ ನಂತರ ಅಂತ ಹೇಳಿದ ಮೇಲೆ ಬಹುಶಃ ಅತಿ ವಿಶ್ವಾಸವೇ ಮುಳುವಾಗಿರ್ಬೋದು ಏನೋ ಅಂತ ಹೇಳುವಂಥದ್ದು ನಂದು. ಆದರೂ ಕೂಡ ಒಬ್ಬ ರಾಜಕೀಯ ಪ್ರಜ್ಞೆ ಅದನ್ನು ಕ್ರೋಢೀಕರಿಸಿದರೆ ಡಿ ಕೆ ಶಿವಕುಮಾರ್ ನಾಮಿನೇಷನ್ ಒಂದು ಅನ್ನೋನ್ ಪರ್ಸನನ್ನು ಅವರ ಪಕ್ಷದ ಅಭ್ಯರ್ಥಿ ಮಾಡಿದಾಗ ಆಗ ಒಂದನೇ ಸ್ಟೆಪ್ಪು ಯಾರಾದರೂ ಆಲೋಚನೆ ಮಾಡಬೇಕಿತ್ತು, ಇದು ಯಾಕೆ, ಇದರ ಹಿನ್ನೆಲೆ ಏನು ಅಂತ ಹಿರಿಯರ ಜೊತೆ ಸಮಾಲೋಚನೆ ಮಾಡಬೇಕಿತ್ತು. ಎರಡನೇದಾಗಿ ಈ ರೀತಿ ವಾತಾವರಣ ಹೊರಗಿಂದರಲ್ಲಿ ಏನಾದ್ರು ಮಾಡಿ ಅವ್ರು ಗೆಲ್ತಾರೆ, ಕ್ರಾಸ್ ವೋಟಿಂಗ್ ಆಗಬಹುದು ಅಂತ ಹೇಳುವಂಥದ್ದು ಎಲ್ಲ ಮಾಧ್ಯಮಗಳು ಬೇರೆ ಬೇರೆ ಕಡೆಯಲ್ಲಿ ಚರ್ಚೆ ಮಾಡುವಂಥದ್ದು, ಇದನ್ನಾರು ಗಮನಕ್ಕೆ ತಗೊಳ್ಳುವಂಥದ್ದನ್ನು ಮಾಡಿ ಸೂಕ್ಷ್ಮದಿಂದ ಸೂಕ್ಷ್ಮವಾಗಿ ಮಾಡಬೇಕಾಗಿತ್ತು. ನಾವು ಮೊದಲೇ ಸೋತವರು, ಬೈ ಎಲೆಕ್ಷನ್ನಲ್ಲಿ ಸೋತವರು, ಈಗಲಾದರೆ ಎಚ್ಚೆತ್ತುಕೊಂಡು ನಮ್ಮಲ್ಲಿರುವಂಥ ಓಟನ್ನು ಕೇಂದ್ರೀಕೃತ ಮಾಡಲಿಕ್ಕೆ ಇನ್ನಷ್ಟು ಹೆಚ್ಚು ಜಾಗೃತರಾಗಬೇಕು ಅಂತ ನಿಮ್ಮ ಭಾವನೆ ಏನಿದೆ ಅದು ಸರಿ ಇದೆ ಸರ್. ಈಗ ಜೊತೆಗೆ ನೀವು ಕೂಡ ಹೇಳಿದ್ರಿ ಇನ್ನಷ್ಟು ಹೆಚ್ಚೆತ್ಕೊಂಡು ಮಾಡಬೇಕಿತ್ತು ಕೆಲಸಗಳನ್ನ ಅಂತ. ಇಲ್ಲಿ ಮಾಡೋದ್ರಲ್ಲಿ ವಿಫಲವಾಗಿದ್ದಾರೆ ಅಂತ ಕ್ಲಿಯರ್ಲಿ ಎಲ್ಲರಿಗೂ ಕಾಣ್ತಾ ಇದ್ದಂಗೆ ಇದೆ. ನಿಮ್ಮ ಪಕ್ಷದಲ್ಲಾಗಿರ್ಬೋದು, ಎಲ್ಲರೂ ಕಾರ್ಯಕರ್ತರು ಕೂಡ ಈಗಾಗಲೇ ಹೇಳ್ತಾ ಇದ್ದಾರೆ, ಸಾಕಷ್ಟು ಕಡೆ ಇವರಿಬ್ಬರ ತಲೆದಂಡ ಆಗುತ್ತಾ ಎಂಬ ಒಂದಿಷ್ಟು ಚರ್ಚೆಗಳು ಕೂಡ ಈಗಾಗಲೇ ನಡೆಯೋದಕ್ಕೆ ಪ್ರಾರಂಭವಾಗಿದೆ. ವಿಪಕ್ಷ ನಾಯಕರು ಜೊತೆಗೆ ರಾಜ್ಯಾಧ್ಯಕ್ಷರು ಇವರ ತಲೆದಂಡ ಏನಾದರೂ ಆಗುತ್ತೆ. ನಿಮಗೇನು ಅನ್ಸುತ್ತೆ ಸರ್? ನೀವು ಇಷ್ಟು ವರ್ಷಗಳಿಂದ ಸುದೀರ್ಘವಾಗಿ ಹೈಕಮಾಂಡ್ನ ನೋಡ್ಕೊಂಡ್ ಬಂದಿದ್ದೀರಾ, ಈ ವಿಚಾರವನ್ನ ಯಾವ ಥರ ತೆಗೆದುಕೊಂಡು ಹೈಕಮಾಂಡ್ ಯಾವ ನಿರ್ಧಾರಗಳನ್ನು ತಗೊಳ್ಬೋದು ಅಂತ ಅನ್ಸುತ್ತೆ ನಿಮಗೆ? ನನಗೆ ಇದರ ಬಗ್ಗೆ ನಾನು ಏನು ಹೇಳುವಂಗಿಲ್ಲ. ಯಾಕೆಂತ ಹೇಳಿದರೆ ಈಗಿನ ನಮ್ಮ ಹೈಕಮಾಂಡು ನಾವೇನು ಆಲೋಚನೆ ಮಾಡ್ತೇವೋ ಅದಕ್ಕಿಂತ ಮೀರಿ ಆಲೋಚನೆ ಮಾಡುವಂಥವರಿದ್ದಾರೆ, ಅದಕ್ಕಿಂತ ಮೀರಿ ಡಿಸಿಷನ್ಗಳು ಬರುವಂಥದ್ದೇ ಇದ್ದಾವೆ. ನಾವು ನೋಡಿದ್ದೀವಿ ಕೋರ್ ಕಮಿಟಿಯಲ್ಲಿ ರೆಕಮೆಂಡ್ ಮಾಡಿದ್ದಕ್ಕಿಂತ ಒಳ್ಳೆಯ ಅಭ್ಯರ್ಥಿಗಳ ಆಯ್ಕೆಯನ್ನು ಹೈಕಮಾಂಡ್ನವರು ಬೇರೆ ಬೇರೆ ಕಡೆಯಿಂದ ಪರ್ಯಾಲೋಚಿಸಿ ಮಾಡ್ತಾ ಇರುವಂಥದ್ದು ನಾವು ಕಂಡಿದ್ದೇವೆ. ಆದ ಕಾರಣ ಅವರ ಮನಸ್ಸಿನಲ್ಲಿ ಏನುಂಟು ಅಂತ ನಾನು ಹೇಳಲಿಕ್ಕೆ ಆಗೋದಿಲ್ಲ, ಯಾವ ದಿಶೆಯಲ್ಲಿ ಇದು ಹೋಗ್ತದೆ ಮುಂದೆ ಅಂತ. ಆದರೆ ನಾನಂತೂ ಬಲವಾಗಿ ನನ್ನ ಕಾರ್ಯಕರ್ತರ ಪರವಾಗಿ ಹೇಳಲಿಕ್ಕೆ ಇಚ್ಛೆಪಡ್ತಾ ಇದ್ದೇನೆ, ಇದು ಮುಂದಿನ ಎಲ್ಲರಿಗೂ ಕೂಡ ಒಂದು ರೀತಿಯಲ್ಲಿ ಮಾರ್ಗದರ್ಶಿ ಸೂತ್ರಗಳನ್ನು ಕೊಡುವಂಥ ತೀರ್ಮಾನ ಆಗಬೇಕು. ಮೊನ್ನೆ ನಮ್ಮಲ್ಲಿ 3 ಜನರನ್ನು ನಮ್ಮ ಪಕ್ಷದಿಂದ ದೂರಕ್ಕೆ ಕಳಿಸಿದ ಮೇಲೆ ಕೂಡ ಈ ರೀತಿ ನಡೀತದೆ ಅಂತ ಹೇಳಿದರೆ ಎಲ್ಲೋ ಒಂದು ಯಾರ್ದು ಹತೋಟಿ ಇಲ್ಲದೆ ನಡೆಯುವಂಥ ಆ ರಾಜನೀತಿ ಕರ್ನಾಟಕದಲ್ಲಿ ನಡೀತದೆ. ಬಿ ಜೆ ಪಿಯ ಎಲ್ಲ ನಮ್ಮ MLAಗಳು ತಾವೇ ಸ್ವತಃ ಒಂದು ತೀರ್ಮಾನ ತಗೊಂಡು ನಮ್ಮ ಪಾರ್ಟಿ ಆದೇಶವನ್ನು ಕಡೆಗಣಿಸುವಂಥ ಹಂತಕ್ಕೆ ಹೋಗುವಂಥವ್ರು ಇದ್ದಾರೆ ಅಂತ ಹೇಳುವಂಥ ಒಂದು ಭಾವನೆ ಇದರಿಂದ ಬಂದಿದೆ. ಆದ ಕಾರಣ ಇದಕ್ಕೆ ಗಂಭೀರವಾದಂಥ ಇದಾಗಬೇಕು ಅಂತ ನಾನು ತಿಳ್ಕೊಳ್ತೇನೆ. ಸರ್, ಕೊನೆಯದಾಗಿ ಸರ್, ಈಗಾಗಲೇ ಅಧ್ಯಕ್ಷರು ಮೊದಲನೇ ದಿನ ಹೇಳ್ತಾರೆ ಯಾರು ಅಂತ ನಾವು ಗಮನಿಸ್ತೀವಿ, ಇದನ್ನ ಬಗೆಹರಿಸ್ತೀವಿ ಅಂತ ಮೊದಲನೇ ದಿನ ಹೇಳ್ತಾರೆ. ಮತ್ತೆ ಬಳಿಕ ಹೇಳ್ತಾರೆ ನಾನು ರಾಷ್ಟ್ರೀಯ ಅಧ್ಯಕ್ಷರಿಗೆ ಹೋಗಿ ಭೇಟಿ ಮಾಡ್ತೀನಿ ಅಂತ. ಅದಾದ ಬಳಿಕ ಸತ್ಯಶೋಧನಾ ಸಮಿತಿ ಹುಟ್ಕೊಳ್ಳುತ್ತೆ. ಅದಾದ ಬಳಿಕ ಈಗ ಹೊಸದಾಗಿ ಧರ್ಮಸ್ಥಳ ಆಣೆ ಪ್ರಮಾಣ ಅಂತ ಹುಟ್ಕೊಂಡಿದೆ. ಈಗ ದೆಹಲಿ ಯಾತ್ರೆಯಲ್ಲಿ ಇದ್ದಾರೆ. ಇದೆಲ್ಲ ಮುಗಿಸಿದ್ಮೇಲೆ ರಾಜ್ಯಾಧ್ಯಕ್ಷರ ಈ ನಿಲುವು ಏನ್ ಅನ್ಸುತ್ತೆ ನಿಮಗೆ? ಅಂದ್ರೆ ಧರ್ಮಸ್ಥಳಕ್ಕೆ ಹೋಗೋದು, ಅಲ್ಲೊಂದು ಆಣೆ ಪ್ರಮಾಣ ಮಾಡಿಸೋದು, ಅದು ಜೊತೆಗೆ ಸತ್ಯಶೋಧನಾ ಸಮಿತಿ ನಿಜವಾಗ್ಲೂ ಸತ್ಯ ಸಿಗುತ್ತಾ ಅದರಲ್ಲಿ ಯಾರು ಹಾಕಿದ್ದಾರೆ ಅಂತ? ನೋಡಿ, ನಾನು ಸತ್ಯಶೋಧನಾ ಸಮಿತಿಯವರ ಶಕ್ತಿ ಸಾಮರ್ಥ್ಯ, ಅವರ ಕೆಪಾಸಿಟಿ, ಎಬಿಲಿಟಿ ಇದನ್ನೆಲ್ಲ ನಾನು ಮಾತಾಡಲಿಕ್ಕೆ ಇಷ್ಟಪಡೋದಿಲ್ಲ. ಅದು ಏನಾಗುತ್ತೆ ಅಂತ ರಿಪೋರ್ಟ್ ಬಂದ ಮೇಲೆ ನಮ್ಗೆ ಗೊತ್ತಾಗುತ್ತೆ. ಆದರೆ ನಮ್ಮ ಈ ಒಂದು ಅಡ್ಡ ಮತದಾನ ಮಾಡಿದವರನ್ನು ಐಡೆಂಟಿಫಿಕೇಷನ್ ಮಾಡಲಿಕ್ಕೆ ನಾವು ಆಣೆ ಪ್ರಮಾಣ, ಅದು ಕೂಡ ವಿಶೇಷವಾಗಿ ಧರ್ಮಸ್ಥಳದಂಥ ಆ ದೇವರ ಹೆಸರನ್ನು ನಾವು ಉಪಯೋಗ ಮಾಡುವಂಥದ್ದು ಸರಿಯಲ್ಲ. ಒಂದು ಭಾವನಾತ್ಮಕ ಸಂಬಂಧ, ದೇವರು ನಮಗೆ ಒಂದು ಭಾವನಾತ್ಮಕವಾದ ಸಂಬಂಧ. ಅಲ್ಲಿ ಏನಾದ್ರು ವ್ಯತ್ಯಾಸಗಳಾಗಿಬಿಟ್ರೆ ಒಂದು ಕಡೆಯಿಂದ ಆ ದೇವರ ಮೇಲಿನ ವಿಶ್ವಾಸದ ಕೊರತೆಯೂ ಆಗ್ತದೆ, ಇನ್ನೊಂದು ಕಡೆ ಒಂದು ನಿರಪರಾಧಿಗೆ ನಾವು ಸುಮ್ಮನೆ ದಂಡ ಮಾಡುವಂಥ ಕೆಲಸ ಕಾರ್ಯಗಳು. ಆದ ಕಾರಣ ಖಂಡಿತವಾಗಿ ದೇವರಲ್ಲಿ ಹೋಗುವುದು, ನಮ್ಮ ರಾಜಕಾರಣವನ್ನು ಒಂದು ಅತ್ಯಂತ ಪವಿತ್ರ ಜಾಗಕ್ಕೆ ತಗೊಂಡೋಗಿ ಅಲ್ಲಿಯೇ ಅದನ್ನು ನಾವು ಕೊಡುವಂಥದ್ದು ಇದು ಸುತಾರಾಮ ಒಪ್ಪತಕ್ಕದ್ದಲ್ಲ. ನಾನು ಅಂತಲ್ಲ, ನನ್ನೊಟ್ಟಿಗೆ ಮಾತಾಡಿದ ತುಂಬ ಕಾರ್ಯಕರ್ತರು ಇದರ ಬಗ್ಗೆ ಹೇಳಿದ್ದಾರೆ, ಅದು ಸರಿಯಲ್ಲ. ಇನ್ವೆಸ್ಟಿಗೇಷನ್ ಮಾಡಲಿ, 2 ದಿನ ತಡ ಆದರೂ ಸಿಕ್ಕುವಂಥದ್ದು ಸಿಕ್ಕಲಿ. ಅದೇ ಅಂತ ಆ ದೇವರು ಆ ಸತ್ಯಶೋಧನಾ ಸಮಿತಿಗೆ
ಮತ್ತು ಪಕ್ಷದ ಪ್ರಮುಖರಿಗೆ ದೇವರು ಬುದ್ಧಿ ಕೊಡಲಿ, ಶಕ್ತಿ ಕೊಡಲಿ ಅದನ್ನು ಡಿಟೆಕ್ಟ್ ಮಾಡಲಿಕ್ಕೆ. ಆದರೆ ದೇವರಲ್ಲಿ ಹೋಗಿ ದೇವರೇ ಮಾಡಿ ಅಂತ ಹೇಳಿದರೆ, ನೀವು ದೇವರಲ್ಲೇ ಮಾಡಿಸಿದ್ರೆ ರಾಜಕಾರಣ ದೇವರೇ ಮಾಡ್ಬೋದಲ್ಲ, ನಾವು ಯಾಕೆ ಮಾಡಬೇಕು? ಆದ ಕಾರಣ ಇದರ ಬಗ್ಗೆ ನಾನು ಸುತಾರಾಮ್ ಒಪ್ಪಲಿಲ್ಲ. ಇಬ್ಬರಿಗೂ ಫೋನ್ ಮಾಡಿ ಮಾತಾಡಿದ್ದೇನೆ, ದಯವಿಟ್ಟು ಪುನರ್ ಪರಿಶೀಲಿಸಿ ಅಂತ ಹೇಳಿದ್ದೀನಿ. ಥ್ಯಾಂಕ್ ಯು ಸರ್. ಎಸ್, ಇದಾಗಿತ್ತು ಮಾಜಿ ಮುಖ್ಯಮಂತ್ರಿಗಳಾದಂತಹ ಸದಾನಂದ ಗೌಡ ಅವರ ಮಾತುಗಳು. ಕ್ಯಾಮ್ರಾಮನ್ ವಿಕಾಸ್ ಜೊತೆ ಓಂ ವಿವೇಕ್, ಆದಿತ್ಯ ಕಾರ್ಲೇಕರ್, ಅಶ್ವವೇಗ ನ್ಯೂಸ್, ಬೆಂಗಳೂರು.